ಮಾಳು ನಿಪ್ನಾಳ್ ಅವರು ಸಂಗೀತ ಕಲಿತವರಲ್ಲ, ಕಾಲೇಜಿಗೆ ಹೋಗಿ ಶಿಕ್ಷಣ ಪಡೆದವರು ಅಲ್ಲ. ಹಾಗಿದ್ದರೂ ಕೂಡ ಉತ್ತರ ಕರ್ನಾಟಕದ ಜನರಿಗೆ ಇಷ್ಟ ಆಗುವಂತಹ ಸಾಹಿತ್ಯವನ್ನು ಬರೆದು ಹಾಡುತ್ತಾರೆ. ಅವರಿವರ ಹಾಡುಗಳನ್ನು ಕೇಳಿಸಿಕೊಂಡೇ ತಾವು ಹಾಡುವುದನ್ನು ಕಲಿತಿದ್ದಾರೆ. ಜನರಿಗೆ ಅವರ ಕಂಠ ಇಷ್ಟ ಆಗಿದೆ. ಉತ್ತರ ಕರ್ನಾಟಕದಲ್ಲಿ ಮಾಳು ನಿಪ್ನಾಳ್ ಎಂದರೆ ಸಿಕ್ಕಾಪಟ್ಟೆ ಫೇಮಸ್. ಇಡೀ ಕರುನಾಡಿನ ಮಂದಿಗೆ ಮಾಳು ನಿಪ್ನಾಳ್ ಎಂದರೆ ತಕ್ಷಣಕ್ಕೆ ಗೊತ್ತಾಗದೇ ಇರಬಹುದು. ಆದರೆ ಅವರು ಹಾಡಿರುವ ನಾ ಡ್ರೈವರ ಹಾಡು ಖಂಡಿತವಾಗಿಯೂ ಎಲ್ಲರಿಗೂ ಗೊತ್ತೇ ಇರುತ್ತದೆ. ಅಷ್ಟರ ಮಟ್ಟಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಹಾಡು ಹವಾ ಎಬ್ಬಿಸಿದೆ. ರೀಲ್ಸ್ನಲ್ಲಿ ಈ ಹಾಡಿನ ಕ್ರೇಜ್ ದೊಡ್ಡ ಮಟ್ಟಿಗೆ ಹಬ್ಬಿದೆ. ಸಖತ್ ವೈರಲ್ ಆದ ಈ ಗೀತೆಯನ್ನು ಹಾಡಿದವರು ಮಾಳು ನಿಪ್ನಾಳ್. ಅಪ್ಪಟ ಉತ್ತರ ಕರ್ನಾಟಕದ ಗ್ರಾಮೀಣ ಪ್ರತಿಭೆಯವರು. ಗಾರೆ ಕೆಲಸ ಮಾಡುವುದು, ಕಬ್ಬು ಕಡಿಯುವುದು ಸೇರಿದಂತೆ ಅನೇಕ ಕೆಲಸಗಳನ್ನು ಮಾಳು ನಿಪ್ನಾಳ್ ಮಾಡುತ್ತಿದ್ದರು. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ಮಾಳು ನಿಪ್ನಾಳ್ ಅವರ ರೋಚಕ ಜರ್ನಿಯ ಬಗ್ಗೆ ತಿಳಿದುಕೊಳ್ಳೋಣ. ಅವರು ಬಿಗ್ ಬಾಸ್ಗೆ ಹೇಗೆ ಬಂದರು ಎನ್ನುವುದು ಕೂಡ ತಿಳಿದುಕೊಳ್ಳೋಣ. ಆದ್ದರಿಂದ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಸನ್ನು ಲೈಕ್ ಮಾಡಿ, ಶೇರ್ ಮಾಡಿ. ವಿತೌಟ್ ವೇಸ್ಟಿಂಗ್ ಎನಿ ಟೈಮ್, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಮಾಳು ನಿಪ್ನಾಳ್ ಅವರು ಆರಂಭದಲ್ಲಿ ಡೊಳ್ಳಿನ ಪದಗಳನ್ನು ಹಾಡುತ್ತಿದ್ದರು. ಅದು ಜನರಿಗೆ ಇಷ್ಟವಾಗುತ್ತಿತ್ತು. ಬೆಳಗಾವಿಯ ನಿಪ್ನಾಳ್ ಜಾತ್ರೆಗಳಲ್ಲಿ, ಖಾಸಗಿ ಕಾರ್ಯಕ್ರಮಗಳಲ್ಲಿ ಅವರು ಹಾಡುತ್ತಿದ್ದರು. ಆ ಸಂದರ್ಭದಲ್ಲಿ ಅವರ ಒಂದು ಹಾಡನ್ನು ಸ್ಟುಡಿಯೋದಲ್ಲಿ ರೆಕಾರ್ಡ್ ಮಾಡಲಾಯಿತು. ಆ ಹಾಡು ಒಬ್ಬರ ಮೊಬೈಲ್ನಿಂದ ಇನ್ನೊಬ್ಬರ ಮೊಬೈಲ್ಗೆ ದಾಟುತ್ತಾ ಸಖತ್ ಫೇಮಸ್ ಆಯಿತು. ಉತ್ತರ ಕರ್ನಾಟಕದ ಮಂದಿ ಟ್ರ್ಯಾಕ್ಟರ್ನಲ್ಲಿ, ದೇವಸ್ಥಾನದಲ್ಲಿ ಮಾಳು ನಿಪ್ನಾಳ್ ಅವರ ಹಾಡುಗಳನ್ನು ಪದೇ ಪದೇ ಕೇಳಿದರು. ಆ ಸಮಯದಲ್ಲಿ ಯೂಟ್ಯೂಬ್ ಅಷ್ಟೇನು ಚಾಲ್ತಿಯಲ್ಲಿ ಇರಲಿಲ್ಲ. ಮಾಳು ನಿಪ್ನಾಳ್ ಅವರ ಹಾಡುಗಳು ಟ್ರ್ಯಾಕ್ಟರ್ನಲ್ಲಿಯೇ ವೈರಲ್ ಆದವು. ಉತ್ತರ ಕರ್ನಾಟಕದಲ್ಲಿ ಭಾರಿ ಫೇಮಸ್ ಆಗಿರುವ ಮಾಳು ನಿಪ್ನಾಳ್ ಇದೀಗ ಸಿನಿಮಾಗಳಲ್ಲೂ ಕೂಡ ಹಾಡು ಹಾಡಿದ್ದಾರೆ. ಇವರ ನಾ ಡ್ರೈವರ ಸಾಂಗ್ ಯೂಟ್ಯೂಬ್ನಲ್ಲಿ ನೂರಾರು ಮಿಲಿಯನ್ ವ್ಯೂಸ್ ಪಡೆದುಕೊಂಡಿದೆ. ಇದೀಗ ಉತ್ತರ ಕರ್ನಾಟಕದ ಪ್ರತಿಭೆ ಬಿಗ್ ಬಾಸ್ ಮನೆಯಲ್ಲಿ ಕಾಲಿಟ್ಟಿದ್ದಾರೆ. ಈ ಹಿಂದೆ ಬಿಗ್ ಬಾಸ್ನಲ್ಲಿ ಉತ್ತರ ಕರ್ನಾಟಕದವರಾದ ಹನುಮಂತ ಲಮಾಣಿಯವರು ಸಖತ್ ಮೋಡಿ ಮಾಡಿ ಬಿಗ್ ಬಾಸ್ ವಿನ್ನರ್ ಆಗಿದ್ದರು. ಆ ರೀತಿಯಲ್ಲಿ ಮಾಳು ನಿಪ್ನಾಳ್ ಕೂಡ ಮೋಡಿ ಮಾಡ್ತಾರೆ ಎಂಬುದು ಕಾದು ನೋಡಬೇಕಾಗಿದೆ. ಬಿಗ್ ಬಾಸ್ ಕನ್ನಡದ 11ನೇ ಸೀಸನ್ನಲ್ಲಿ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಬಂದು ಕೊನೆಗೆ ವಿನ್ನರ್ ಪಟ್ಟವನ್ನೇ ಬಾಚಿಕೊಂಡು ಹೋದವರು ಉತ್ತರ ಕರ್ನಾಟಕದ ಹನುಮಂತ ಲಮಾಣಿ. ಇದೀಗ ಅದೇ ಮಾದರಿಯಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಶೋಗೆ ಉತ್ತರ ಕರ್ನಾಟಕ ಮೂಲದ ಫೇಮಸ್ ಸಿಂಗರ್ ಆದಂತಹ ಮಾಳು ನಿಪ್ನಾಳ್ ಅವರನ್ನು ಕರೆಸಲಾಗಿದೆ. ಬಿಗ್ ಬಾಸ್ಗೆ ಮಾಳು 16ನೇ ಸ್ಪರ್ಧೆಯಾಗಿ ಬಂದಿದ್ದಾರೆ. ಹಾಗಾದರೆ ಯಾರು ಈ ಮಾಳು ನಿಪ್ನಾಳ್? ಈ ಕ್ವಶನ್ ಎಲ್ಲರಲ್ಲೂ ಸಾಮಾನ್ಯವಾಗಿ ಬರುವುದು. ಸೊ ಯೂಟ್ಯೂಬ್ನಲ್ಲಿ ಭಾರಿ ಸದ್ದು ಮಾಡಿರೋ ಮಾಳು ನಿಪ್ನಾಳ್ ಅವರು ಉತ್ತರ ಕರ್ನಾಟಕದ ದೇಸಿ ಗಾಯಕ. ಬೆಳಗಾವಿಯ ರಾಯಭಾಗದ ನಿಪ್ನಾಳ್ ಗ್ರಾಮದಲ್ಲಿ ಇವರು ಜನಿಸುತ್ತಾರೆ. ಇವರು ಹಾಡಿರುವ ನಾ ಡ್ರೈವರ ಸಾಂಗ್ ದೊಡ್ಡ ಹವಾ ಸೃಷ್ಟಿಸಿತು. ಈ ಸಾಂಗ್ ಸುಮಾರು 258 ಮಿಲಿಯನ್ ವ್ಯೂಸ್ ಪಡೆದುಕೊಂಡಿದೆ. ಹಾಗೂ ಇವರ ಯೂಟ್ಯೂಬ್ ಚಾನಲ್ಗೆ 2 ಮಿಲಿಯನ್ಗಿಂತ ಅಧಿಕ ಸಬ್ಸ್ಕ್ರೈಬರ್ ಇದ್ದಾರೆ. 2 ಮಿಲಿಯನ್ಗಿಂತ ಅಧಿಕ ಸಬ್ಸ್ಕ್ರೈಬರ್ ಇರುವುದೇ ಇವರ ಜನಪ್ರಿಯತೆಗೆ ಸಾಕ್ಷಿ ಎನ್ನಬಹುದು. ಸೊ ಫ್ರೆಂಡ್ಸ್, ಇವಾಗ ಮಾಳು ನಿಪ್ನಾಳ್ ಅವರ ಫ್ಯಾಮಿಲಿ ಬಗ್ಗೆ ತಿಳಿದುಕೊಳ್ಳೋಣ. ಮಾಳು ನಿಪ್ನಾಳ್ ಮೇಘಾ ಅವರನ್ನು ಪ್ರೀತಿಸಿ ಮದುವೆಯಾಗಿದ್ದಾರೆ. ಇವರ ಪತ್ನಿ ಮೇಘಾ ಕೂಡ ಗಾಯಕಿ. ಮೇಘಾ ಅವರು ಸ್ಟುಡಿಯೋ ಒಂದರಲ್ಲಿ ಹಾಡು ಹಾಡುತ್ತಿದ್ದರು. ಆಗ ಮಾಳು ನಿಪ್ನಾಳ್ ಅವರಿಗೆ ಸಾಹಿತ್ಯ ಬರೆಯೋಕೆ, ರೆಕಾರ್ಡಿಂಗ್ ಮಾಡೋಕೆ ಅಲ್ಲಿಗೆ ಬರುತ್ತಿದ್ದರು. ಹೀಗೆ ಮಾಳು ನಿಪ್ನಾಳ್ ಹಾಗೂ ಮೇಘಾ ಅವರ ಮಧ್ಯೆ ಸ್ನೇಹ ಶುರುವಾಗಿ ಪ್ರೀತಿ ಹುಟ್ಟಿತು. ನಂತರ ಕುಟುಂಬದವರ ಒಪ್ಪಿಗೆ ಪಡೆದು ಮದುವೆಯಾಗಿದ್ದಾರೆ. ಇವರಿಗೆ 2 ಮಕ್ಕಳಿದ್ದಾರೆ. ಮೊದಲ ಮಗನಿಗೆ ಶ್ರೇಯಸ್ ಹಾಗೂ 2ನೇ ಮಗನಿಗೆ ಬಜರಂಗಿ ಎಂದು ಹೆಸರಿಟ್ಟಿದ್ದಾರೆ. ಮಾಳು ನಿಪ್ನಾಳ್ ಅವರ ಮಕ್ಕಳ ಹೆಸರನ್ನು ಹಚ್ಚೆ ಹಾಕಿಸಿಕೊಂಡಿದ್ದಾರೆ. ಎಲ್ಲೇ ಹೋದರೂ ಕೂಡ ಅವರಿಗೆ ಮಕ್ಕಳ ನೆನಪಾಗುವುದಂತೆ. ಹೀಗೆ ಅವರು ಬಿಗ್ ಬಾಸ್ ಮನೆಯಲ್ಲಿ ಹೇಳಿಕೊಂಡಿದ್ದಾರೆ. ಮಾಳು ನಿಪ್ನಾಳ್ ಹೇಳುವಂತೆ, ನಾನು ಮನೆಯಿಂದ ದೂರ ಇದ್ದವನೇ ಅಲ್ಲ, ಎಷ್ಟೇ ದೂರ ಹೋದರೂ ನಾನು ಮನೆಗೆ ಬರ್ತಿದ್ದೆ ಎಂದು ಬಿಗ್ ಬಾಸ್ ಮನೆಯಲ್ಲಿ ಹೇಳಿಕೊಂಡಿದ್ದಾರೆ. ಮಾಳು ನಿಪ್ನಾಳ್ ಅವರು ಜನಪದ ಹಾಡುಗಳನ್ನು ಬಿಟ್ಟು ಸಿನಿಮಾದಲ್ಲಿಯೂ ಕೂಡ ಹಾಡು ಹಾಡಿದ್ದಾರೆ. ಯೋಗರಾಜ್ ಭಟ್ ನಿರ್ದೇಶನದ ಕರಟಕ ದಮನಕ ಸಿನಿಮಾದಲ್ಲಿ ಅವರು ಹಿತ್ತಲಕ್ಕೆ ಕರಿಬೇಡ ಮಾವ ಈ ಹಾಡನ್ನು ಹಾಡಿದ್ದಾರೆ. ಈ ಹಾಡು ದೊಡ್ಡ ಹಿಟ್ ಆಗಿತ್ತು. ಮಾಳು ನಿಪ್ನಾಳ್ ಒಂದು ಸಂದರ್ಶನದಲ್ಲಿ ಹೇಳಿಕೊಂಡಿರುವಂತೆ, ಅವರು 12ನೇ ವಯಸ್ಸಿನಿಂದಲೇ ಹಾಡು ಹಾಡುತ್ತಿದ್ದರು. ಅವರು ಜಾತ್ರೆಗಳಲ್ಲಿ ಹಾಡು ಹಾಡುತ್ತಿದ್ದರು. ನಂತರ ಅವರಿಗೆ ಬೇಡಿಕೆ ಹೆಚ್ಚಾಗಿ ಬೆಳಗಾವಿಯ ಪ್ರತಿಯೊಂದು ಹಳ್ಳಿಯಲ್ಲಿ ಅವರು ಹಾಡನ್ನು ಹಾಡಿದ್ದಾರೆ ಎಂದು ಹೇಳಿದ್ದಾರೆ. ಅವರು ಹೇಳುವಂತೆ, ನನ್ನನ್ನು ಹೊರದೇಶದಲ್ಲೂ ಫೇಮಸ್ ಮಾಡಿದ್ದು ನಾ ಡ್ರೈವರ ಸಾಂಗ್. ಜೊತೆಗೆ ಯೋಗರಾಜ್ ಭಟ್ ಸರ್ ಅವರು ಸಿನಿಮಾದಲ್ಲಿ ಹಾಡು ಹಾಡಿಸಿಕೊಂಡಿದ್ದು ಕೂಡ ನನಗೆ ಪ್ಲಸ್ ಪಾಯಿಂಟ್ ಆಯಿತು. ಈ ಹಾಡು ಕೂಡ ನನಗೆ ಜಾಸ್ತಿ ಜನಪ್ರಿಯತೆಯನ್ನು ತಂದುಕೊಟ್ಟಿತು ಎಂದು ಮಾಳು ನಿಪ್ನಾಳ್ ಹೇಳಿಕೊಂಡಿದ್ದಾರೆ. ಹಾಗೆ ಅವರು, ನಮ್ಮ ಮನೆ ಮಳೆಗೆ ಸೋರುತ್ತಿತ್ತು,
ಈಗ ದೊಡ್ಡ ಮನೆ ಕಟ್ಟಿಸಿದ್ದೇನೆ. ಈಗ ಕಟ್ಟಿಸಿರುವ ಮನೆಯನ್ನು ಯೂಟ್ಯೂಬ್ನಿಂದ ಬಂದ ಆದಾಯದಿಂದಲೇ ಕಟ್ಟಿಸಿದ್ದೇನೆ ಎಂದು ಮಾಳು ನಿಪ್ನಾಳ್ ಹೀಗೆ ಹೇಳಿದ್ದಾರೆ. ಮಾಳು ನಿಪ್ನಾಳ್ ಕಿಚ್ಚ ಸುದೀಪ್ ಅವರ ದೊಡ್ಡ ಅಭಿಮಾನಿಯಾಗಿದ್ದಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಮಾಳು ನಿಪ್ನಾಳ್ ಅವರ ಜರ್ನಿ. ನಿಮ್ಮ ಪ್ರಕಾರ ಮಾಳು ನಿಪ್ನಾಳ್ ಫೈನಲ್ಗೆ ಬರುವವರ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಯಾರ್ಯಾರು ಮಾಳು ವಿನ್ ಆಗಲೇಬೇಕು ಅಂತ ಬಯಸುತ್ತೀರೋ ಅವರು ಈ ವಿಡಿಯೋನು ಲೈಕ್ ಮಾಡಿ ನಿಮ್ಮ ಸಪೋರ್ಟ್ ಅನ್ನು ತೋರಿಸಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಸ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.